ನನಗೆ ನಿನ್ನೆ ಕನಸನಾಗ ಬಂದಿದ್ದ ರಾಮದೇವ್ರ ಕನಸನಾಗ ಬಂದು ಹೇಳಿದ್ರು ಬಿಜೆಪಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. वजीर संतोष लाड का दावा है कि भगवान राम उनके ख्वाब में नजर आए और कहा कि बीजेपी ने राम मंदिर को इंतखाबी फायदे के लिए इस्तेमाल किया है। लाड से जब ये पूछा गया कि आया राम ने उन्हें कुछ और बताया है तो संतोष लाड ने कहा कि अगली बार जब राम उनके ख्वाब में नजर आएंगे तो वो जरूर बताएंगे। लाड ने मजीद कहा कि राम मंदिर की तो तामीर भी अभी तक मुकम्मल नहीं हुई है और लोकसभा इंतखाबात से कबल इसको जल्दबाजी में इफ्तिताह करने की क्या जरूरत है। शंकराचार्य स्वामी जी ने भी नामुकम्मल मंदिर के इफ्तिताह की मुखालिफत करते हुए मंदिर की जद्दोजहद में वजीर आजम मोदी के किरदार पर सवाल उठाया है। लाड ने दावतनामों में इम्तियाजी सलूक का इल्जाम लगाया और चीफ मिनिस्टर सिद्धरामैया के साथ मिलकर इफ्तिताह के बाइकआउट का ऐलान किया है। ದೇಶದಾಗ ಈಗ ಚುನಾವಣೆ ಮುಗಿಯವರೆಗೆ ನಡೀತೈತ್ರಿ, ಮತ್ತೆ ಏನ್ ಮಾಡ್ಬೇಕು? ನೀವು ನಮ್ಮನ್ನ ಕೇಳ್ತೀರಿ, ನೀವು ಅವ್ರನ್ನ ಕೇಳಲ್ವಾ? ಇಷ್ಟು ದಿವಸ ಹೇಳಿದ ರಾಮ್ ಅಂತ ಹೇಳಿ ಅವ್ರಿಗೆ ಕೇಳಿಲ್ವ? ನೀವು ಹೋಗಿ ಅವ್ರಿಗೂ ಕೇಳ್ಬೇಕಲ್ಲ. ಇಷ್ಟು ವರ್ಷ ಬಿಟ್ಟು ಇವತ್ತು ಯಾಕೆ ರಾಮ ಮಂದಿರ, ಆಮೇಲೆ ರಾಮ ಮಂದಿರ ಟೆಂಪಲ್ನ ಇಷ್ಟು ದೊಡ್ಡದು ಮಾಡಂತ ನೆಸಿಟಿ ಏನಿದೆ? ಬೇರೆ ಎಲ್ಲ ಗುಡಿಗಳಿಲ್ಲ, ಬೇರೆ ದೇವರುಗಳು ಕೂಡ ಇಲ್ವಾ? ರಾಜಕೀಯವಾಗಿ ಲಾಭ ಪಡಿತಿದ್ದಾರೆ, ಮಾಡ್ತಿದ್ದಾರೆ. ಅದನ್ನ ಎಲ್ಲರಿಗೂ ಗುರ್ತೈತೆ, ನಿಮಗೂ ಗುರ್ತೈತೆ. ನಮ್ಮನ್ನು ಕೇಳ್ತೀರಿ, ನಾವ್ ಏನ್ ಹೇಳಿ ಸ್ವಾಮಿ ಹೇಳಿದಾರಲ್ಲ. ಎಲ್ಲ ಶಂಕರಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ, ಗುಡಿ ಸಂಪೂರ್ಣ ಆಗ್ಬೇಕು. ಸೊ ಅದರಲ್ಲಿ ಮೋದಿಯವ್ರ ಪಾತ್ರ ಏನಿದೆ ರಾಮ ಟೆಂಪಲ್ ಹೋರಾಟಕ್ಕೆ ಅಂತ ಕೂಡ ಕೇಳಿದ್ದಾರೆ. ಸೊ ಇವನ್ನೆಲ್ಲ ಈಗ ನಾವೇನು ಕೇಳಿ, ಈಗ ನೀವು ಶಂಕರಾಚಾರ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಹೋಗಿ ಕೇಳ್ಬೇಕು. ಬಿಜೆಪಿ ಯಾರು ಮೈ ಕೆಡೆಯಂಗಿಲ್ಲ, ಬಿಜೆಪಿ ಅವ್ರು ಇದ್ರ ಬಗ್ಗೆ ಉತ್ತರನ ಕೊಡಂಗಿಲ್ಲ, ಬರೀ ಕಾಂಗ್ರೆಸ್ ಕೇಳ್ತೀರಿ. ಅಲ್ರಿ ರಾಮ ಮಂದಿರಿಗೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸನಾಗ ಬಂದಿದ್ದ ರಾಮದೇವ್ರ ಕನಸನಾಗ ಬಂದು ಹೇಳಿದ್ರು ಬಿಜೆಪಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗ ಬಂದ್ಬಿಟ್ಟು, ನಾನು ಈ ತರದ ರಾಮಾಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ, ನಾನು ಇವ್ರು ಬರೀ ಈ ತರ ಮಾಡ್ತಾ ಇದಾರೆ, ರಾಜಕೀಯ ಮಾಡ್ತಾ ಇದಾರೆ ಅಂತ ನನಗೆ ಹೇಳಿದ್ರು. ಕನಸನ ಬಂದಿದ್ರು, ಇನ್ನು ಹೇಳಿಲ್ಲ. ನಾಳೆ ಹೇಳಿದ್ರೆ ಎಪಿಸೋಡ್ ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ.